ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳೆವ ಸುಳಿಯೊಳಗೆ 33ನೇ ಅಧ್ಯಾಯ. ಮಾಮ್, ಋತು ಆಂಟಿ ಜವಾಬ್ದಾರಿನ ನೀನಾಗಿ ತೆಗೆದುಕೊಂಡೆ? ಅಷ್ಟು ಜನ ಹೇಳಿದ್ರು ಸಹ ಯಾಕೆ ನೀನು ಮತ್ತೊಮ್ಮೆ ಎಮೋಷ್ನಲ್ ಫೂಲ್ ಆದೆ? ಅಷ್ಟು ವರ್ಷಗಳ ಅವರ ಸಹವಾಸದಲ್ಲಿ ಅವರ ಸ್ನೇಹ ಎಂತಹುದು ಎಂದು ಅರ್ಥವಾಗಲಿಲ್ವಾ? ಅಥವಾ ಆದರೂ ಬೇಕು ಅಂತಲೇ ನಿಮ್ಮ ತಲೆ ಮೇಲೆ ಕಲ್ಲು ಚಪ್ಪಡಿ ಎಳೆದುಕೊಂಡಿದ್ದ? ನನಗೆ ನಿಜಕ್ಕೂ ಅರ್ಥವಾಗ್ತಿಲ್ಲ. ನಿನಗೇನು ನನ್ನ ಭಾವನೆ ಕೆಲವೊಮ್ಮೆ ನನಗೇ ಅರ್ಥ ಆಗ್ತಿರ್ಲಿಲ್ಲ. ನಿನಗೇನಂತ ಹೇಳಲಿ ಅನಾಯ? ನಾನು ಬುದ್ಧಿ ಬಂದಾಗಿನಿಂದಲೂ ಪ್ರೀತಿ, ವಿಶ್ವಾಸ, ಕಾಳಜಿಗಾಗಿ ಹಂಬಲಿಸುತ್ತಿದ್ದೆ. ಆದರೆ ನನಗೆ ದೊರೆತದ್ದು ಯಾಂತ್ರಿಕತೆ, ಯಂತ್ರಗಳಂತಹ ತಂದೆ ತಾಯಿ. ಯಾವ ಕಾರಣಕ್ಕಾಗಿ ನನ್ನ ಹೆತ್ತರೋ ಅದು ಅವರಿಗೂ ಗೊತ್ತಿಲ್ಲ. ಹೆತ್ತ ತಪ್ಪಿಗೆ ಸಾಕುತ್ತಿದ್ದರು. ಎಷ್ಟೋ ಮಕ್ಕಳಿಗೆ ತಂದೆ ತಾಯಿಯಿಂದ ಪ್ರೀತಿ ದೊರೆಯದೇ ಹೋದರೂ ಆಯಾಳ ಬಳಿಯಾದರೂ ಪ್ರೀತಿ, ಕಾಳಜಿ, ಮಮಕಾರ ದೊರೆಯುತ್ತದಂತೆ. ನಾನು ಅಲ್ಲೂ ನತದೃಷ್ಟೆ. ನನ್ನ ಆಯಾ ತನ್ನ ಸುಖಕ್ಕಾಗಿ ನಮ್ಮ ಮನೆ ಸೇರಿದ್ದಳು. ನನ್ನ ಒಂಟಿತನ ನೀಗಿಸಲು ಋತು ಬಂದಾಗ ಸಹಜವಾಗಿ ಅವಳ ಮೇಲೆ ಭಾವನಾತ್ಮಕವಾಗಿ ಅವಲಂಬಿತಳಾದೆ. ಅವಳ ಸನಿಹ ಮತ್ತು ಸ್ನೇಹಕ್ಕಾಗಿ ಹಾತೊರೆದು ಅವಳು ಬಯಸಿದ್ದನ್ನೆಲ್ಲ ಇಲ್ಲವೆನ್ನದೆ ಕೊಡುತ್ತಾ ಬಂದೆ. ನಾನು ಬೇಡವೆಂದರೆ ಅವಳೆಲ್ಲಿ ದೂರವಾಗುವಳೋ, ಮತ್ತೆ ನಾನೆಲ್ಲಿ ಒಂಟಿಯಾಗುವೆನೋ ಎಂಬ ಭಯವೇ ನನ್ನನ್ನು ಮೂಕಿಯಾಗಿಸಿತ್ತು. ಅವಳ ವಿರುದ್ಧ, ಅವಳು ಮಾಡುವ ಉದ್ದಟತನದ ವಿರುದ್ಧವಾಗಿ ಮಾತನಾಡಲಾಗದೆ ಮೂಕಿಯಾದೆ. ಅವಳು ನನ್ನ ವಸ್ತುಗಳನ್ನು ಬಲವಂತವಾಗಿ ಕಿತ್ತುಕೊಂಡರು. ಆ ಸಹಾಯಕಳಂತೆ ಇದ್ದೆ. ವಿರೋಧಿಸುವ ಶಕ್ತಿ ಇದ್ದರೂ ಇಲ್ಲದಂತೆ ಒಂಟಿತನದ ಭಯಕ್ಕೆ ಸೋಲುತ್ತಾ ಬಂದೆ. ವಯಸ್ಸಿಗೆ ಬಂದ ಮೇಲೂ ಸಹ ಅದು ಹಾಗೆಯೇ ಮುಂದುವರೆಯಿತು. ಈಗಲಾದರೂ ಧಿಕ್ಕರಿಸಿ ಮಾತನಾಡುವ ದಿಟ್ಟತನ ತೋರಬೇಕು ಎಂದರೂ ಇಷ್ಟು ವರ್ಷಗಳಲ್ಲಿ ಆಗದ್ದು ಈಗ ಆದೀತೆ? ಹಾಗೆ ನನ್ನ ಸ್ವಭಾವ ಮುಂದುವರೆಯಿತು. ಋತು ಅದರ ಲಾಭ ಪಡೆಯುತ್ತಾ ಹೋದಳು. ಅವಳು ನನ್ನೊಂದಿಗೆ ಹಠ ಮಾಡಿ ಬಂದಾಗ ಅವಳ ಮೇಲೆ ಸ್ವಲ್ಪವಾದರೂ ನಿಗಾ ಇಡಬೇಕಿತ್ತು. ಅರಿವಿಲ್ಲದ ಜಾಗ ಯಾವುದು ಸರಿ, ಯಾವುದು ಕೆಟ್ಟದ್ದು ಎಂಬ ಅರಿವಾದರೂ ಅವಳಿಗೆ ಮೂಡಿಸಿದ್ದರೆ ಸರಿ ಇರುತ್ತೇನೋ ಎಂದು ನನ್ನನ್ನು ಕಾಡುವ ಭಾವ ಆವರಿಸಿತು. ಅವಳ ಪರಿಸ್ಥಿತಿಗೆ ಪರೋಕ್ಷವಾಗಿ ನಾನು ಕಾರಣ ಎನ್ನುವಂತೆ ಅವಳು ಮಾತನಾಡದೆ ಹೋದರೂ ಸಹ ನನ್ನನ್ನು ಒಂದು ಮಾತು ಪದೇ ಪದೇ ಕಾಡುತ್ತಿತ್ತು ಎನ್ನುತ್ತಾ ಅನಾಯಾಳನ್ನು ನೋಡಿದಳು ರಾಶಿಕಾ. ಏನದು ಮಾಮ್? ನನ್ನ ಒಂಟಿತನ ನೀಗಿಸಲು ಬಂದು ನನ್ನ ಜೀವನದ ಮೇಲೆ ಅಧಿಕಾರ ಚಲಾಯಿಸುತ್ತಾ ನನ್ನಲ್ಲಿ ಬೆರೆತವಳು. ನನ್ನ ಜೀವನದಲ್ಲಿ ವಿಸ್ಮಯ ಬಂದ ನಂತರ ಅವಳನ್ನು ದೂರ ಮಾಡಿಕೊಂಡದ್ದು ಸ್ವಲ್ಪ ಆಗಾಗ ಕುಟುಕುತ್ತಿತ್ತು. ಅಷ್ಟು ವರ್ಷ ಹೇಗೇ ಇರಲಿ, ನನ್ನ ಒಂಟಿತನ ನೀಗಿಸಿದವಳು ಇಂದು ನನ್ನಿಂದಾಗಿ ಇಂಥ ಪರಿಸ್ಥಿತಿಗೆ ತಳ್ಳಲ್ಪಟ್ಟಳು ಎಂದು. ಮಾಮ್, ಇದರಲ್ಲಿ ನಿನ್ನ ಅಥವಾ ಪ್ರಿಯಾ ಆಂಟಿದು ತಪ್ಪಿಲ್ಲ ಅನಿಸುತ್ತೆ. ಆದರೆ ನೀನೇ ಅತಿಯಾಗಿ ಭಾವನಾತ್ಮಕವಾಗಿ ಯೋಚಿಸಿ ತಪ್ಪು ನಿರ್ಧಾರ ಕೈಗೊಂಡೇ ಅನ್ನಿಸ್ತಿದೆ. ಇರಬಹುದು ಅನಾಯ, ಆದರೆ ಆ ಸಮಯದಲ್ಲಿ ನನ್ನ ಕಣ್ಣೆದುರು ಋತು ಎಂಬ ಉದ್ದಟ ಹೆಣ್ಣಿಗಿಂತ ಅಸಹಾಯಕ ಪರಿಸ್ಥಿತಿಯಲ್ಲಿ ಸಹಾಯ ಯಾಚಿಸಿ ಬಂದ ಹೆಣ್ಣಂತೆ ಕಂಡಳು. ನನ್ನೆದುರು ಆ ಮಗು ಅನಾಥವಾಗಿಸಲು ನನ್ನ ಮನಸ್ಸು ಒಪ್ಪಲಿಲ್ಲ. ಹಾಗಾಗಿ ನಿನ್ನೊಂದಿಗೆ ಆ ಮಗುನೂ ಸಹ ಬೆಳೆಸೋ ಮನಸ್ಸಾಯಿತು. ವಿಸ್ಮಯ ಸಹ ಒಪ್ಪಿದ. ಕೆಲ ಬಾರಿ ನಮ್ಮ ಅತಿಯಾದ ಒಳ್ಳೆಯತನ ನಮಗೆ ಮಾರಕವಾಗುತ್ತದೆ. ಟೂ ಗುಡ್ ಇಸ್ ಟೂ ಬ್ಯಾಡ್ ಅಂತಾರಲ್ಲ ಹಾಗೆ. ಅಥವಾ ನಮ್ಮ ಕೈಲಾಗತನಕ್ಕೆ ಒಳ್ಳೆಯತನ ಎಂಬ ಹಣೆಪಟ್ಟಿ ಸಹ ಕಟ್ಟಿಕೊಂಡ ಹಾಗೆ. ಆದರೆ ಮತ್ತ್ಯಾಕೆ ಸರ್ ನಿನ್ನ ಬಿಟ್ಟದ್ದು ಮಾಮ್? ಅದಕ್ಕೆ ಉತ್ತರ ವಿಸ್ಮಯನ ಹೇಳಬೇಕು ಅನಾಯ. ನಾನು ಹೇಳಲು ಸಾಧ್ಯವಿಲ್ಲ. ನಿನ್ನ ಬಿಟ್ಟ ನಂತರ ಅವರು ಹೇಗೆ ಋತು ಆಂಟಿನ ಮದುವೆ ಆದದ್ದು? ಕಂದ, ವಿಸ್ಮಯ ಉತ್ತರಿಸಬೇಕಾದ ಪ್ರಶ್ನೆಗಳಿಗೆ ನನ್ನಿಂದ ಉತ್ತರ ಬಯಸಿದ್ರೆ ಹೇಗಮ್ಮ? ಯು ಆರ್ ರೈಟ್ ಮಾಮ್, ಪ್ಲೀಸ್ ಕಂಟಿನ್ಯೂ. ಪ್ರಿಯಾ ಋತುಳನ್ನು ರಾಶಿಕಾಳ ಬಳಿ ಹೋಗುವುದನ್ನು ತಡೆಯುತ್ತಾ ಹೊರಗಡೆ ಎಳೆದುಕೊಂಡು ಬಂದು ನಿಲ್ಲಿಸಿದಳು. ತನ್ನೆಡೆ ಕೋಪದಿಂದ ನೋಡುತ್ತಾ ನಿಂತಿದ್ದ ಪ್ರಿಯಾಳನ್ನು ನೋಡಿ ಋತು, ಪ್ರಿಯಾ, ಯಾಕಿಷ್ಟು ಕೋಪ ನಿನಗೆ? ಅದು ನನ್ನ ಮೇಲೆ? ನಾನೇನಂತಹ ಅನ್ಯಾಯ ಮಾಡಿದೆ ಅಂತ? ಕೆಲಸದವರ ಜೊತೆ ಎಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರುತ್ತೀಯಲ್ಲ, ಹಾಗೆ ನನ್ನ ಜೊತೆ ಯಾಕಿಲ್ಲ? ರಾಶಿನ ಭೇಟಿ ಮಾಡೋದಿರಲಿ, ಅವಳನ್ನು ನೋಡೋಕ್ಕೆ ಸಹ ಬಿಡ್ತಿಲ್ಲ. ನನ್ನನ್ನು ಈ ಒಂಟಿತನ ಬಹಳ ಕಾಡ್ತಿದೆ ಪ್ರಿಯಾ. ಕೆಲಸದವರ ಜೊತೆ ನಡೆದುಕೊಂಡ ಹಾಗಲ್ಲದೆ ಹೋದರೂ ಅಟ್ಲೀಸ್ಟ್ ಒಂದು ಅಸಹಾಯಕ ಹೆಣ್ಣನ್ನು ಮಾನವೀಯ ದೃಷ್ಟಿಯಿಂದಲಾದರೂ ನೋಡಿ ವ್ಯವಹರಿಸಬಹುದಲ್ಲ. ಯಾಕೆ ತಾತ್ಸಾರ? ನಾನು ಕೆಲಸದವರಿಗಿಂತ ನಿಕೃಷ್ಟಳೆ? ಹೇಳು ಪ್ರಿಯಾ, ನನಗೂ ನೋಡಿ ನೋಡಿ ಸಾಕಾಗಿದೆ ಎಂದಳು. ಓ, ಇದೇನು ಋತು ಮೇಡಮ್ ಅವ್ರಿಗೆ ಬೇಸರ ಆಗಿರೋ ಹಾಗಿದೆಯಲ್ಲ?
ನಿನ್ನಲ್ಲೇ ಹಲವಾರು ಹುಳುಕುಗಳನ್ನು ಇಟ್ಕೊಂಡು ಬೇರೆಯವರನ್ನು ಪ್ರಶ್ನೆ ಮಾಡುವ ಅಧಿಕಾರ ನಿನಗಿದೆಯಾ ಋತು? ಏನಂದೆ? ನೀನು ಅಸಹಾಯಕ ಹೆಣ್ಣ? ಮಾನವೀಯ ದೃಷ್ಟಿಯಿಂದನ ಯಾವ ಆ್ಯಂಗಲ್ನಲ್ಲೂ ನೀನು ನನಗೆ ಅಸಹಾಯಕಿ ಅಂತ ಅನ್ನಿಸ್ತಿಲ್ಲ ಋತು. ನೀನಾಗಿ ಸುಖಕ್ಕಾಗಿ ನಿನ್ನ ಸ್ವಾರ್ಥದ ಆಮಿಷಕ್ಕಾಗಿ ರಾಶಿಕಾಳ ಹಿಂದೆ ಬಿದ್ದವಳು. ಯಾವತ್ತಾದರೂ ರಾಶಿಯನ್ನು ಒಬ್ಬ ನಿಜವಾದ ಸ್ನೇಹಿತಿಯಾಗಿ ನೋಡಿದ್ದೀಯಾ? ಎಲ್ಲಿ ನೋಡಿರ್ತೀಯ? ಅವಳೇನಿದ್ದರೂ ನಿನ್ನ ಆಸೆಗಳನ್ನು ಪೂರೈಸುವ ಒಂದು ಮಾರ್ಗವಷ್ಟೇ. ಹಾಗಿದ್ಮೇಲೆ ಅಷ್ಟನ್ನು ಮಾತ್ರ ಪೂರೈಸಿಕೊಳ್ಳುತ್ತಾ ಬಂದವಳು ಈಗೇನು ಅವಳ ಇಂತಹ ಸಂದಿಗ್ಧದಲ್ಲೂ ಅವಳನ್ನು ನೆಮ್ಮದಿಯಾಗಿರಲು ಬಿಡದೆ ಅವಳ ಹಿಂದೆ ಬಂದಿದ್ದೀಯಲ್ಲ? ನಿನ್ನ ಬಗ್ಗೆ ಸ್ವಲ್ಪವಾದನಾದರೂ ಮಾನ ಮರ್ಯಾದೆ ಇಟ್ಕೋಬೇಕಿತ್ತು ಋತು. ನಿನ್ನ ಸ್ಥಿತಿಗೆ ಹೋಟೆಲ್ನ ಯಾವುದೋ ಒಬ್ಬ ಸಾಧಾರಣ ವ್ಯಕ್ತಿ ಕಾರಣನಾಗಿದ್ದರೆ ಎಲ್ಲಿ ನಿನ್ನ ಅಂಥವನಿಗೆ ಕಟ್ಟಿ ಮತ್ತೆ ಸಾಧಾರಣ ಜೀವನಕ್ಕೆ ದಬ್ಬುತ್ತೇವೋ ಎಂದು ಭಯಪಟ್ಟೆ ತಾನೇ ನೀನು ಈ ಆಯ್ಕೆ ಮಾಡಿಕೊಂಡಿರೋದು. ನಿಜ ಹೇಳು, ನಿನಗೆ ನೀನೇ ಎಷ್ಟು ಅಂತ ಮೋಸ ಮಾಡ್ಕೋತೀಯಾ? ಕೆಲಸದವರ ವಿಷಯಕ್ಕೆ ಬರೋದಾದರೆ ಅವರಲ್ಲಿರೋ ಕನಿಷ್ಠ ಸೌಜನ್ಯವಾದರೂ ನಿನಗಿದೆಯಾ? ಕೆಲಸದವರೇ ಆದರೂ ಅವರು ತೋರುವ ಪ್ರೀತಿ ಕಾಳಜಿ ನಮ್ಮತನದಲ್ಲಿ ಒಂದು ಎಳೆಯಷ್ಟಾದರೂ ನೀನು ರಾಶಿಕಾಳಿಗೆ ಕೊಟ್ಟೆಯಾ? ನೀನು ಬರೀ ಪಡೆದುಕೊಳ್ಳೋಳು, ಕೊಡೋಕೆ ಏನಿದೆ ನಿನ್ನ ಹತ್ರ? ಸ್ನೇಹ ಸಂಬಂಧ ಬೆಳೆಸಲು ಪ್ರೀತಿ ವಿಶ್ವಾಸ ಬೇಕೇ ಹೊರತು ಶ್ರೀಮಂತ ಬಡವ ಎಂಬ ಭೇದವಲ್ಲ. ನಿನ್ನಿಂದ ಏನೂ ಆಗದೆ ಹೋದರೂ ಅಟ್ಲೀಸ್ಟ್ ಅವಳ ಒಳ್ಳೆಯದನ್ನು ಹಾರೈಸಿದ್ದರೂ ಸಾಕಿತ್ತು. ಕನಿಷ್ಠ ನೀನು ಅದನ್ನೂ ಮಾಡಲಿಲ್ಲ. ಪ್ರಿಯಾ, ನಾನು ರಾಶಿಕಾಳ ವೆಲ್ವಿಷರ್, ನಿನ್ನ ಹಾಗೇನೆ. ಹಾಗಂತ ಇಂತಹ ವಿಷಮ ಸ್ಥಿತಿಲಿ ನಾನೆಲ್ಲಿ ಹೋಗಲಿ? ನನಗೆ ಸುರಕ್ಷಿತ ಜಾಗ ಬೇಕೆಂದು ಇಲ್ಲಿ ನನ್ನ ಸ್ನೇಹಿತೆಯ ಜೊತೆಗಿರಲು ಬಂದೆ. ವಾಹ್ ಋತು, ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋದು ಬಹುಶಃ ನಿನ್ನೋಡಿನೇ ಹೇಳಿರಬೇಕು ಅನಿಸುತ್ತೆ. ನಿನ್ನ ಸ್ವಾರ್ಥಕ್ಕೆ, ನಿನ್ನ ಸುಖಮಯ ಜೀವನಕ್ಕಾಗಿ ರಾಶಿಕಾಳ ಮೇಲೆ ಅವಲಂಬಿತವಾಗಿದ್ದೀಯ. ಆದರೂ ಅದಕ್ಕೆ ಅಸಹಾಯಕತೆ ಎಂಬ ಪಣೆಪಟ್ಟಿ ಬೇರೆ. ಚೆನ್ನಾಗಿ ನಾಟಕ ಆಡ್ತೀಯ. ನಿನ್ನ ನಾಟಕ ರಾಶಿ ಮುಂದೆ ನಡೆಯಬಹುದು, ನನ್ನ ಮುಂದಲ್ಲ, ನೆನಪಿಟ್ಕೋ. ಪ್ರಿಯಾ, ಐ ಅಗ್ರಿ. ನಾನಿಷ್ಟು ದಿನ ಸ್ವಾರ್ಥಿಯಾಗಿದ್ದೆ ಅನ್ನೋದು ಒಪ್ಕೋತೀನಿ. ಆದರೆ ನಾನೀಗ ಬದಲಾಗಬೇಕು ಅಂತಿದ್ದೀನಿ. ದಯವಿಟ್ಟು ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತಿರೋದು. ನಿನ್ನ ಬದಲಾವಣೆ ಎಲ್ರಿಗೂ ಮನದಟ್ಟಾಗೋ ಹಾಗೆ ನಡೆದುಕೋ. ನಂತರ ಎಂದು ಹೇಳಿ ಪ್ರಿಯಾ ಹೊರಟು ಹೋದಳು. ಋತುಗೆ ಪ್ರಿಯಾಳ ಒಂದೊಂದು ಮಾತು ಕಿವಿಯಲ್ಲಿ ಮತ್ತೆ ಮತ್ತೆ ಮಾರ್ದನಿಸಿದವು. ಹೌದು, ತನ್ನದೇ ತಪ್ಪು ಎಂದು ಮನಸ್ಸು ಚುಚ್ಚಿ ಚುಚ್ಚಿ ಹೇಳಿತು. ತನ್ನ ಅತಿಯಾದ ದುರಾಸೆ, ದುರಹಂಕಾರದಿಂದಲೇ ಇವತ್ತು ಈ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದು ಎಂದು ಅರಿತಳು. ಬಹಳ ಎಂದರೆ ಒಂದು 15 ದಿನಗಳಲ್ಲಿ ತನಗೆ ಹೆರಿಗೆಯಾಗುವುದು. ಮಗುವನ್ನು ಬಿಟ್ಟು ತಾನು ಬೇರೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ನಿರ್ಧರಿಸಿದಳು. ಕೂಡಲೇ ಬೆಳಿಗ್ಗೆ ಕಣ್ಣಿಗೆ ಕಂಡಿದ್ದ ಒಂದು ಪೇಪರ್ನ ಜಾಹೀರಾತು ನೆನಪಾಗಿ ಓಡಿದಳು. ಪೇಪರ್ ಎಲ್ಲೆಡೆ ಹುಡುಕಿ ಅದರಲ್ಲಿದ್ದ ವಿಳಾಸ, ಫೋನ್ ನಂಬರ್ ಬರೆದುಕೊಂಡಳು. ಒಂದು ಕುಟುಂಬದ ಹೆಣ್ಣು ಮಗುವಿಗೆ ಕೇರ್ ಟೇಕರ್ನ ಅಗತ್ಯ ಇತ್ತು. ಆ ಮಗು ಅಂಗವಿಕಲೆಯಾದ್ದರಿಂದ ಯಾರಾದರೂ ಸಹಾಯಕಿ ಬೇಕಿತ್ತು. ಇತರ ಆಫೀಸ್ ಕೆಲಸಕ್ಕಿಂತ ಈ ಉದ್ಯೋಗ ಋತುಗೆ ಹಿಡಿಸಿತು. ತನ್ನ ಪಾಪ ಕರ್ಮಗಳನ್ನು ಆ ಮಗುವಿನ ಸೇವೆ ಮಾಡಿ ಪ್ರೀತಿ ಧಾರೆ ಎರೆದು ನೋಡಿಕೊಳ್ಳಲು ಮುಂದಾದಳು. ಕೂಡಲೇ ಆ ನಂಬರ್ಗೆ ಕರೆ ಮಾಡಿ ತಾನು ಆ ಕೆಲಸಕ್ಕೆ ಇನ್ನೂ 15 ದಿನಗಳಲ್ಲಿ ಬಂದು ಸೇರುವೆ ಎಂದು ತಿಳಿಸಿ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾದಳು. ಅವರೊಂದಿಗೆ ಮಾತನಾಡಿದ ನಂತರ ಅವಳ ಮನಸ್ಸು ಹಗುರವಾಯಿತು. ತನ್ನ ಹೊಟ್ಟೆ ಮೊದಲ ಬಾರಿ ನೋಡಿಕೊಂಡಾಗ ಮಮಕಾರ ಎದ್ದರೂ ತಾನೇ ಯಾರದೋ ಆಶ್ರಯದಲ್ಲಿ ಕೃಪೆಯಲ್ಲಿ ಬೇಯುತ್ತಿರುವಾಗ ಇದನ್ನು ಸಹ ತನ್ನ ಜೊತೆಗಿಟ್ಟುಕೊಂಡು ತಂದೆ ಯಾರೆಂದು ಸಹ ಗೊತ್ತಿಲ್ಲದೆ ಬೆಳೆಸುವುದು ಕಷ್ಟ ಸಾಧ್ಯ ಎಂದು ಕಣ್ಣು ಒದ್ದೆಯಾದರೂ ಮನಸ್ಸು ಮಗುವನ್ನು ಬಿಡಲು ಒದ್ದಾಡಿತು. ನಿರ್ಧಾರ ಗಟ್ಟಿಯಾದ್ದರಿಂದ ಹೆಚ್ಚು ಭಾವನಾತ್ಮಕವಾಗಿ ಯೋಚಿಸದೆ ಬದುಕು ಬಂದ ಹಾಗೆ ಬದುಕಬೇಕು ಎಂದುಕೊಂಡಳು. ರಾಶಿಕಾ ಹಾಗೂ ಋತು ಇಬ್ಬರಿಗೂ ಹೆಚ್ಚು ಕಡಿಮೆ ಒಂದೇ ಸಮಯಕ್ಕೆ ಹೆರಿಗೆ ಆಗುವುದಿತ್ತು. ರಾಶಿಕಾಳಿಗೆ ಪ್ರಿಯಾ ಯಾವ ವಿಚಾರ ತಿಳಿಸದೆ ಸುಮ್ಮನಿದ್ದರೂ ಸಹ ರಾಶಿಕಾಳಿಗೆ ಪ್ರಿಯಾಳನ್ನು ನೋಡಿದಾಗ ಅನುಮಾನ ಬಂದು ಪಟ್ಟು ಹಿಡಿದು ಕೇಳಿದಾಗ ಋತು ಜೊತೆಯಾದ ಮಾತುಕತೆ ತಿಳಿಸಿ, ಈಗ ಬುದ್ಧಿ ಬಂದಿರುವ ಹಾಗಿದೆ ಮಹಾರಾಣಿಗೆ ಎಂದಳು ಪ್ರಿಯಾ. ಒಟ್ಟಿನಲ್ಲಿ ಅವಳ ಜೀವನ ಸರಿ ಹೋದರೆ ಸಾಕಪ್ಪ. ಪಾಪ ಇನ್ನಾದರೂ ಉತ್ತಮ ಬದುಕು ಅವಳಿಗೆ ಆ ದೇವರು ಕೊಡಲಿ. ರಾಶಿ, ನೀನು ನೋಡಿ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಿಲ್ಲ ಕಣೆ. ಅಲ್ಲೇ ಅಂಥವಳಿಗೂ ನೀನು ಒಳ್ಳೆಯದನ್ನು ಬಯಸ್ತೀಯಲ್ಲ, ಕೇಡು ಹೇಗೆ ಬಯಸಲಿ ಪ್ರಿಯಾ? ಅವಳಿಂದ ನನಗೆ ಅನ್ಯಾಯ ಆಗಿರ್ಬೋದು. ಹಾಗಂತ ಕೇಡು ಬಯಸಿದ್ರೆ ಎಲ್ಲ ಸರಿ ಹೋಗುತ್ತಾ? ನೀನೇ ಹೇಳು. ಏನೋ ಅಮ್ಮ, ನನಗೆ ನಿನ್ನ ವಿಚಾರ ಅರ್ಥ ಆಗ್ತಿಲ್ಲ. ಹೋಗಲಿ ಬಿಡು, ಅದೆಲ್ಲ ಮಾತಾಡ್ತಾ ಯಾಕೆ ಟೈಮ್ ವೇಸ್ಟ್ ಮಾಡೋದು? ಅದು ನಿಜ ಅನ್ನು. ಅಂದಹಾಗೆ ಈ ವೀಕೆಂಡ್ ವಿಸ್ಮಯ್ ಬರಬೇಕಿತ್ತು ಅಲ್ವಾ? ಹೌದು ಕಣೆ, ಯಾಕೋ ಬಂದಿಲ್ಲ, ಫೋನ್ ಸಹ ಮಾಡಿಲ್ಲ.
ಏನಾಯ್ತೋ ಗೊತ್ತಿಲ್ಲ. ಅತ್ತೆ ಮಾವನು ಏನೂ ಹೇಳ್ತಿಲ್ಲ. ಸ್ವಲ್ಪ ಭಯ ಆಗ್ತಿದೆ ನನಗೆ. ವಿಸ್ಮಯ್ ಹೀಗೆಲ್ಲ ಮಾಡೋನಲ್ಲ ಅಲ್ವಾ? ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ಯಾರೋ ಸ್ನೇಹಿತನ್ನ ಭೇಟಿ ಆಗಬೇಕು ಅಂತಿದ್ದ. ಯಾರು ಅಂತ ನನಗೂ ಗೊತ್ತಿಲ್ಲ. ಬಹುಶಃ ಮತ್ತೆ ಎಲ್ಲರೂ ಸೇರಿ ಪಾರ್ಟಿ ಅಂತನೋ ಅಥವಾ ಟ್ರಿಪ್ ಅಂತನೋ ಹೋಗಿರಬೇಕು. ಇರ್ಬೋದು ರಾಶಿ. ಆದರೆ ನಿನ್ನ ಹೆರಿಗೆ ಸಮಯ ಹತ್ತಿರ ಬಂತು. ಈಗ ಅವನು ಬರಬೇಕು ಅಲ್ವಾ? ಬಂದೇ ಬರ್ತಾನೆ ಪ್ರಿಯಾ. ಮಗು ನನ್ನ ಕೈಗೆ ಬರ್ತಿದ್ದಾಗೆ ಬರ್ತಾನೆ. ಆದಷ್ಟು ಬೇಗ ನಿಮ್ಮ ಮದುವೆ ಆದರೆ ಸಾಕು ರಾಶಿ. ಆಗುತ್ತೆ. ನಮ್ಮ ಮಗುಗೆ ನಮ್ಮ ಮೇಲೆ ಯಾವ ಕಂಪ್ಲೇಂಟ್ ಇರಲ್ಲ ಈಗ. ಅಂದರೆ ಏನೇ ನಿನ್ನ ಮಾತಿನ ಅರ್ಥ? ಎಲ್ಲ ತಂದೆ ತಾಯಿ ಮದುವೆ ಆದ ನಂತರ ಮಕ್ಕಳನ್ನು ಹೆರ್ತಾರೆ. ಅವರು ಮದುವೆ ಆಲ್ಬಮ್ ನೋಡೋ ಅವ್ರ ಮಕ್ಕಳು ತಾವು ಅದರಲ್ಲಿ ಎಲ್ಲಿದ್ದೀವಿ ಅಂತ ಹುಡುಕಿ ನಾವ್ಯಾಕಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಗೊತ್ತಾ ನಿನಗೆ? ಈ ನಮ್ಮ ಮಗುಗೆ ಅಂತ ಯಾವ ಗಲಾಟೆಗೆ ಅವಕಾಶ ಇರಲ್ಲ. ಯಾಕಂದರೆ ಮಗು ಹುಟ್ಟಿದ ಮೇಲೆ ತಾನೇ ನಾವು ಮದುವೆ ಆಗ್ತಿರೋದು. ಹಾಗಾಗಿ ರಶಿ, ಬಹಳ ಹೊತ್ತಾಯಿತು, ಇನ್ನು ಮಲಗು ಎಂದು ಅವಳನ್ನು ಮಲಗಿಸಿ ತನ್ನ ಕೋಣೆಗೆ ಹೋದಳು. ಋತು ತನ್ನ ಮುಂದಿನ ಜೀವನದ ಬಗ್ಗೆ ಯಾವ ಕನಸನ್ನೂ ಸಹ ಕಾಣದೆ ನೆಮ್ಮದಿಯಾಗಿ ನಿದ್ದೆ ಹೋದಳು. ಅವಳಿಗೆ ಈಗಾಗಲೇ ಮುಂದಿನ ಬದುಕಿನ ಸ್ಪಷ್ಟ ಚಿತ್ರಣ ದೊರೆತಿತ್ತು. ತಾನು ಹೊಸ ಕೆಲಸಕ್ಕೆ ಸೇರಲು ತಡವಾಗದಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಮಗ್ಗಲು ಬದಲಿಸಿದಳು. ಮನದ ತುಂಬ ಅಂಗವಿಕಲ ಮಗುವನ್ನು ತಾನು ಹೇಗೆಲ್ಲ ಆರೈಕೆ ಮಾಡಿ ಬೆಳೆಸಬೇಕು ಎಂದೇ ತುಂಬಿತ್ತು. ಆ ಅಜ್ಞಾತ ಮಗುವಿನ ಬಗ್ಗೆ ಇದ್ದ ಕಾಳಜಿ ತನ್ನ ಉದರದಲ್ಲಿ ಬೆಳೆಯುತ್ತಿರುವ ಮಗುವಿನ ಬಗ್ಗೆ ಇಲ್ಲದೆ ಹೋದದ್ದು ಒಂದು ವಿಪರ್ಯಾಸವೇ ಆಗಿತ್ತು. ಇತ್ತ ವಿಸ್ಮಯನನ್ನು ಭೇಟಿಯಾದ ಅವನ ಸ್ನೇಹಿತರು ಬಹಳ ಸಂತಸದಿಂದ ಮತ್ತೆ ಪಾರ್ಟಿ ಮಾಡುತ್ತಾ ಪಾನಮತ್ತರಾಗಿದ್ದರು. ಆದರೆ ವಿಸ್ಮಯ್ಗೆ ಮಾತ್ರ ಇದೆಲ್ಲ ಬೇಡವೆನಿಸಿತು. ಅದಾಗಲೇ ಅವನ ಮನಸ್ಸನ್ನು ಅಪರಾಧಿ ಭಾವವೊಂದು ಕಾಡಲು ಶುರು ಮಾಡಿತ್ತು. ರಾಶಿಕಾಳ ಕುರಿತು ಅವನಿಗೆ ಬಹಳ ಯೋಚನೆಯಾಗಿತ್ತು. ಅದೇಕೋ ತಾನು ರಾಶಿಕಾಳನ್ನು ಅನುಭವಿಸಬಾರದಿತ್ತು. ಒಮ್ಮೆ ನಡೆದದ್ದು ಪದೇ ಪದೇ ನಡೆದಾಗ ಆಗ ಆ ಸಮಯದಲ್ಲಿ ಏನನ್ನಿಸದೆ ಹೋದರೂ ಈಗ ಯಾಕಾದರೂ ಅದೆಲ್ಲ ನಡೆಯಿತೋ ಎಂದು ಮನಸ್ಸು ವಿಹ್ವಲಗೊಂಡಿತು. ಏನೋ ಒಂದು ತಳಮಳ. ರಾಶಿಕಾಳ ಜೊತೆಗೆ ತಾನು ಸಂಸಾರ ಮಾಡಲು ಯೋಗ್ಯನಲ್ಲ ಎಂದು ಬಹಳವೇ ಮನಸ್ಸು ಕೂಗಿ ಹೇಳತೊಡಗಿತು. ಎಷ್ಟೇ ಸಮಾಧಾನ ತಂದುಕೊಂಡರೂ ಅದೇಕೋ ಅವನ ಮನಸ್ಸು ತಹಬದಿಗೆ ಬರಲೇ ಇಲ್ಲ. ಹೇಗಾದರೂ ಸರಿ ಈ ಕಾಡುವ ಅಪರಾಧಿ ಭಾವದಿಂದ ಮುಕ್ತಿ ದೊರೆತರೆ ಸಾಕೆಂದು ಯೋಚಿಸುತ್ತಾ ಒಂಟಿಯಾಗಿ ಒಂದೆಡೆ ಕುಳಿತ. ಅವನ ಮನಸ್ಸು ಒಂದು ನಿರ್ಧಾರ ತೆಗೆದುಕೊಂಡರೆ ಬುದ್ಧಿ ಇಂತಹ ಸಮಯದಲ್ಲಿ ರಾಶಿಯನ್ನು ಬಿಡುವುದು ಸರಿಯೇ? ಅವಳು ನಿನ್ನ ಮಗುವಿಗೆ ತಾಯಿಯಾಗುತ್ತಿದ್ದಾಳೆ. ಹೀಗೆ ಅವಳನ್ನು ಬಿಡುವುದು ಎಷ್ಟು ಸರಿ? ಅದ್ಯಾವುದೋ ಕಾಡುವ ಅಪರಾಧಕ್ಕೆ ಕೊರಗುವ ಮತ್ತು ರಾಶಿಯನ್ನು ದೂರ ಮಾಡಿ ಅವಳನ್ನು ಕೊರಗಿಸುವ ಅಗತ್ಯ ಇದೆಯೇ ಎಂದಿತು. ಇದೆ, ಅಗತ್ಯ ಇದೆ. ಇಂತಹ ಒಂದು ಕೆಟ್ಟ ಭಾವವನ್ನು ಇಟ್ಟುಕೊಂಡು ಮನಸ್ಸು ಶಾಂತವಾಗಿರದೆ ನಾನು ರಾಶಿಯ ಜೊತೆಗೆ ಸರಿಯಾಗಿ ಬಾಳದೆ ಹೋದರೆ ಮದುವೆಯಾದ ನಂತರ ಅವಳಿಗೆ ನನ್ನ ಅನ್ಯ ಮನಸ್ಕತೆ ಹಿಂಸೆ ಕೊಡುವುದೇ ಹೊರತು ನೆಮ್ಮದಿಯನ್ನಲ್ಲ. ಮದುವೆಯಾಗಿ ಹಿಂಸೆ ಕೊಡುವುದಕ್ಕಿಂತ ಅವಳನ್ನು ಈಗ ದೂರ ಮಾಡಿ ಹಿಂಸೆ ಕೊಟ್ಟರೆ ಪರವಾಗಿಲ್ಲ. ಹೇಗೋ ನನ್ನ ಮರೆಯಾದರೂ ನೆಮ್ಮದಿಯ ಜೀವನ ಮಾಡುವಳು. ಒಂದು ದಿನ, ಒಂದು ತಿಂಗಳು, ಹೆಚ್ಚು ಅಂದರೆ ಒಂದಷ್ಟು ವರ್ಷಗಳು ನನ್ನ ನೆನಪು ಕಾಡಬಹುದು. ಅದಕ್ಕಿಂತ ಹೆಚ್ಚು ಕಾಡದು. ಬೇಡ ವಿಸ್ಮಯ್, ನಿನ್ನ ನಂಬಿರುವ ಹೆಣ್ಣಿಗೆ ಇಂತಹ ದ್ರೋಹ ಮಾಡಬೇಡ ಕಣೋ. ಇದರಲ್ಲಿ ಅವಳ ತಪ್ಪೇನು? ನಿನ್ನ ಹುಚ್ಚುತನಕ್ಕೆ ಅವಳ ಜೀವನ ಯಾಕೆ ಬಲಿ ಕೊಡ್ತಿದ್ದೀಯಾ? ಮುಂದೊಂದು ದಿನ ರಾಶಿ ನಿನಗೆ ಎದುರಾದರೆ ಅವಳ ಎದುರು ಯಾವ ಮುಖ ಇಟ್ಟುಕೊಂಡು ನಿಲ್ಲುವೆ? ಬೇಡ, ಇಂತಹ ಕಟು ನಿರ್ಧಾರ ಬೇಡ. ಇಲ್ಲ, ನನ್ನ ನಿರ್ಧಾರ ಸರಿ ಇದೆ. ನನ್ನನ್ನು ಕಟ್ಟಿಕೊಂಡು ಜೀವನ ಪರ್ಯಂತ ಅವಳು ನೋವು ಅನುಭವಿಸುವುದಕ್ಕಿಂತ ನನ್ನಿಂದ ದೂರವಾಗಿ ಕೆಲ ವರ್ಷ ಮಾತ್ರ ನೋವು ಅನುಭವಿಸುವುದು ಸೂಕ್ತ. ಹೌದು, ಅದೇ ಸರಿ. ನನ್ನ ರಾಶಿ ಎಲ್ಲೇ ಇದ್ದರೂ ಚೆನ್ನಾಗಿ ಇರಬೇಕು. ಎಸ್, ನಾನು ಆದಷ್ಟು ಬೇಗ ರಾಶಿಕಾಳ ಜೀವನದಿಂದ ಹೊರಬರಬೇಕು ಎಂದು ಕೆಟ್ಟ ನಿರ್ಧಾರ ಕೈಗೊಂಡೇ ಬಿಟ್ಟ. ಇವನ ನಿರ್ಧಾರ ಒಂದಾದರೆ ಅತ್ತ ದೇವರ ನಿರ್ಧಾರ ಬೇರೆಯದೇ ಇತ್ತು. ರಾಶಿಕಾಳಿಗೆ ನಿದ್ದೆಯಿಂದ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಯಿತು. ಯಾಕೋ ಹೊಟ್ಟೆಯಲ್ಲಿ ಸಣ್ಣದಾಗಿ ನೋವು ಕಾಣಿಸಿತು. ನೋವು ತಡೆದಷ್ಟು ವಿಪರೀತ ಆಗುತ್ತಾ ಹೋಯಿತು. ಆಗ ವಿಧಿ ಇಲ್ಲದೆ ಪ್ರಿಯಾಳನ್ನು ಕೂಗಿದಳು. ಪ್ರಿಯಾ ಓಡೋಡಿ ಬಂದು ರಾಶಿಕಾಳಿಗೆ ಹೆರಿಗೆ ನೋವು ಬಂದದ್ದು ಖಚಿತವಾಯಿತು. ಮನೆಯಲ್ಲಿದ್ದ ಆಯಾ ಸಹ ಅದು ಹೆರಿಗೆ ನೋವೆಂದು ಹೇಳಿದಾಗ ಕೂಡಲೇ ಅವಳನ್ನು ಆಸ್ಪತ್ರೆಗೆ ಸೇರಿಸಲು ಮುಂದಾದಳು. ರಾಶಿಕಾಳನ್ನು ಕರೆದುಕೊಂಡು ಹೋಗುವಾಗ ಋತು ತಾನು ಬರುವುದಾಗಿ ತಿಳಿಸಿದಾಗ ಪ್ರಿಯಾ ಒಪ್ಪಿದಳು. ಎಲ್ಲರೂ ಆಸ್ಪತ್ರೆಗೆ ಹೋದ ನಂತರ ರಾಶಿಕಾಳನ್ನು ಡಾಕ್ಟರ್ ಕೂಡಲೇ ಅಡ್ಮಿಟ್ ಮಾಡಿಕೊಂಡರು. ರಾಶಿಕಾಳಿಗೆ ತನ್ನ ನಿರ್ಧಾರವನ್ನು ವಿಸ್ಮಯ್ ಹೇಗೆ ತಿಳಿಸುವ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.